ಲೈಫಲ್ಲಿ ಒಬ್ಬೊಬ್ಬರನ್ನೇ ಕಳ್ಕೋಬೇಕಾಗುತ್ತೆ. ಅವರಿಬ್ಬರು ಇವತ್ತಿಲ್ಲ, ಬಟ್ ಆದರೂ ಎಲ್ಲೋ ಇದ್ದಾರೆ. ಇವತ್ತು ಸಿನಿಮಾ ಅನ್ನೋದು ಏನು ಅಂತ ಹಂಸಲೇಖ ತೋರಿಸ್ಕೊಟ್ರು, ಹೇಳಿದ್ದಾರೆ. ರವಿಚಂದ್ರನು ಹೇಳಿದ್ರು, ಏನಿಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ನಾವು ಸಮುದ್ರದಲ್ಲಿ ಮುಳುಗಿದ್ದೀವಿ, ಈಜೋದು ನಿಲ್ಲಿಸ್ಬಿಟ್ರೆ ಮುಳುಗೋಗ್ಬಿಡ್ತೀವಿ, ಈಜ್ತಾನೇ ಇರಬೇಕು. ಹೆಂಗೋ ಒಂದು ದಿವಸ ದಡ ಸೇರ್ತೀವಿ, ಆ ನಂಬಿಕೆ ಇದೆ. ಪ್ರತಿಯೊಬ್ಬರು ಸುಹಾಸಿನಿಯವರಿಗೆ ಎಂಥ ಟಾರ್ಚರ್ ಕೊಟ್ಟಿದ್ದೀನಿ ನಾನು ಅಂದರೆ ಅಷ್ಟಿಷ್ಟಲ್ಲ. ವಿಷ್ಣು ನನಗೆ ಟಾರ್ಚರ್ ಡೈರೆಕ್ಟರ್ ಅಂತಾನೆ ಹೆಸರಿಟ್ಬಿಟ್ಟಿದ್ದ. ಯಾವಾಗಲೂ ಹೇಳೋದು, ಈ ಟಾರ್ಚರ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ನಾವು ಇವನಿಗೆ ಅಂತ ಯಾವಾಗಲೂ ಹೇಳೋದು. ಅದನ್ನು ಎಲ್ಲ ಸಿನಿಮಾಗೋಸ್ಕರ ಅವರು ಒಂದು ದಿವಸ ಮರಳುಕಾಡಲ್ಲಿ ಊಟ ಇರಲಿಲ್ಲ, ಚಪ್ಪಲಿ ತಗೊಂಡು ಅವರೇ ಹೊಡ್ಕೊಂಡ್ರು, ಯಾತಕ್ಕೆ ಈ ಪಿಕ್ಚರ್ ಮಾಡಿದೆ ನಾನು ಅಂತ. ಆದರೆ ಅದೆಲ್ಲ ಕ್ಷಣಿಕ. ಇವತ್ತಿಗೂ ಅದನ್ನು ನೋಡಬೇಕಾದ್ರೆ ಇವತ್ತು ನಾವು ಮರೆಯೋಕ್ಕೆ ಆಗೋದಿಲ್ಲ. ಹಲವಾರು ಜನ ಟೆಕ್ನಿಷಿಯನ್ಸು, ಸ್ಟಂಟ್ ಮ್ಯಾನ್ಗಳು ಪ್ರಾಣ ಕೊಟ್ಬಿಟ್ಟಿದ್ದಾರೆ ಶೂಟಿಂಗಲ್ಲಿ, ಶಾರ್ಟಲ್ಲಿ. ಕ್ಯಾಮ್ರಾಮೆನ್ಗಳ ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ. ಪ್ರೊಡಕ್ಷನ್ನವರು ಮರಳುಗಾಡು, ಐಸು, ಕಾಡು ಎಲ್ಲೆಲ್ಲಿ ನಮಗೆ ಊಟ ತಿಂಡಿ ತಂದು ಎಲ್ಲ ಬಡಿಸಿದ್ದಾರೆ. ವ್ಯಾನ್ ಡ್ರೈವರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಇದು ನಂದಲ್ಲ, ಒಬ್ಬಂದೇ ಅಲ್ಲ, ಎಕ್ಸಿಬಿಟರ್ಸು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರೇಕ್ಷಕರು ನಮ್ಮನ್ನು ನೋಡಿದ್ದೀರಾ. ಯಾಕೆಂದರೆ ಪ್ರೇಕ್ಷಕರಿಲ್ಲದೆ ಸಿನಿಮಾ ಇಲ್ಲ. ನೀವೇ, ಯಾಕೆಂದರೆ ನಿಮ್ಮನ್ನು 2.5 ಗಂಟೆ ದುಡ್ಡಿಸ್ಕೊಂಡು ಕೂಡಾಕ್ತೀವಿ ನಾವು. ಆದ್ದರಿಂದ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ನಿಮ್ಮ ಜಡ್ಜ್ಮೆಂಟ್ ಅಂತೂ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಜಡ್ಜ್ಮೆಂಟು. ಒಂದು ಸರಿ ನೀವು ಚೆನ್ನಾಗಿಲ್ಲ ಅಂದರೆ ಅದು ಮುಗಿದೋಯ್ತು. ಆದ್ದರಿಂದ ನಿಮ್ಮನ್ನು ಚೆನ್ನಾಗಿದೆ ಅಂತ ಒಪ್ಪಿಸ್ಕೊಳ್ಳೋಕ್ಕೆ ನಾವು ಸಕಲ ಯೂನಿಟ್ನವರು ಕೆಲಸ ಮಾಡ್ತೀವಿ. ಆದ್ದರಿಂದ ಹಂಸಲೇಖ ಅವ್ರಿಗೆ, ನನಗೆ ಅವ್ರಿಗೆ ಒಂದು ಎಂಥ ಒಂದು ಬಂಧನ. ನಾವಿಬ್ಬರು